ವೆಲ್ಕಮ್ ಬ್ಯಾಕ್ ಟು ಮಂಜು ಸೋಮ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯವರು ಬಿರಿಯಾನಿ ಕರ್ಕೊಂಡ್ಬಂದಿದ್ರು. ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿ ತಿಂತಾ ಇದ್ದೀರಿ. ಸೊಳ್ಳೆನೂ ಬರ್ತಿಲ್ಲ, ಬಿಲ್ಲೇನು ಬರ್ತಿಲ್ಲ ಬಿಡ. ನಾನು ಮತ್ತು ನಮ್ಮ ಬಿರಿಯಾನಿ ಅಂತ ಸೂಪರಾಗಿದೆ. ಅದ್ರ ಜೊತೆ ಕಬಾಬ್ ಕೂಡ ತಗೊಂಡ್ಬಂದಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ನಾನು ರಾಯನ್ ಇಬ್ಬರು ಈ ಥರ ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡು ರೂಮಲ್ಲಿ ಒಳ್ಳೆ ಗಾಳಿ ಬರ್ತಾ ಇರುತ್ತೆ, ತಿಂತಾ ಇದ್ದೀವಿ. ಇವಾಗ ಎಷ್ಟು ಚೆನ್ನಾಗಿರುತ್ತಂದರೆ ಈ ಥರ ಗಾಳಿ ಬೀಸ್ತಾ ಇದ್ದರೆ ಬಿಸಿನೇ ಆಗಲ್ಲ. ಇನ್ನು ಈ ಕಡೆ ಎಲ್ಲ ಫುಲ್ಲು ಹೂ ಗಿಡಗಳು ಮತ್ತು ಕಬ್ಬು, ಇನ್ನು ಆ ಕಡೆ ಮರಗಳೆಲ್ಲ ಇದ್ದಾವೆ, ನೋಡ್ಕೊಂಡು ತಿನ್ಬೋದಿಲ್ಲ ಆರಾಮಾಗಿ. ಏನು ವಿಡಿಯೋ ಹಿಡಿಬೇಕಾ? ಓಯ್ ಕೈಗೆ ಇಟ್ಕೊಂಡ್ಬಿಟ್ಟಿಯಾ? ಬ್ಯಾಟಲ್ ಮಾಡ್ಗೋ, ನಿನ್ನ ಕೈಲಿ ಹೊಡೆಗೆ ಬರಲ್ಲ. ರಾಯನ್ ನೋಡಾಗ್ಲಿಲ್ಲ, ಹೊಡಿಬೇಡ, ನೊಣ ನೋಡಿಬೇಡ. ಅದು ನೊಣ ಚಿನ್ನೆ, ಹೊಡಿಬೇಡ ಅದನ್ನು. ಸೊಳ್ಳೆ ಬಂದರೆ ಮಾತ್ರ ಹೊಡಿಬೇಕು. ಒಂದು ದೀಪದ ಆರ್ಡ್ರ್ ಕೂಡ ಬಂದಿದೆ. ಇವತ್ತು ರೆಡಿ ಮಾಡಬೇಕು ಅದನ್ನು. ಇನ್ನು ಬರೀ ಸೊಪ್ಪು ಹಾಕಿ ಡೈಮಂಡ್ ಥರ ಮಾಡಬೇಕು, ಚೆನ್ನಾಗಿರುತ್ತೆ ಅದು ಕೂಡ. ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹಾಕಿದ್ದೆ. ಇನ್ನು ಅದು ಒಂದೇ ಇವತ್ತು ಆರ್ಡ್ರ್ ಇರೋದು. ಇನ್ನು ಅದಾದಮೇಲೆ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡಿರೋದೆಲ್ಲ ತೊಗೊಂಡು ಬರಬೇಕು. ಇನ್ನು ಅದಕ್ಕೆ ಹೋಗಿ ಬಂದಿಲ್ಲ, ಅದಕ್ಕೆ ಹೋಗ್ಬಿಟ್ಟು ಬರಬೇಕು. ಸರ್ಕಸ್ ಮಾಡಬೇಡ ರಾಯನ್ ಸರ್. ನನ್ನ ಮಗ ಯಾವಾಗಲೂ ಅಷ್ಟೇ ಕಿಟಕಿಯಲ್ಲಿ ಸರ್ಕಸ್ ಮಾಡ್ತಾ ಇರ್ತದೆ. ಅವರಪ್ಪ ಬಂದಿದ ತಕ್ಷಣ ಎಲ್ಲ ಬಿಟ್ಬಿಟ್ಟು ಬಂದು ಆಚೆ ಕುತ್ಕೊಂಡ್ಬಿಟ್ಟು, ಪಪ್ಪ ಬರ್ತಾನೆ ನನ್ನ ಬಿಡಿ ಕಡೆ. ಅಯ್ಯೋ ಪಪ್ಪ ಬರ್ತೈತಿ. ಇನ್ನು ನಾಳೆ ಬೇರೆ ನಮ್ಮ ಮನೆಯವ್ರದ್ದು ಬರ್ತ್ಡೇ ಇದೆ. ಬರ್ತ್ಡೇಗೆ ಮನೆಯಲ್ಲೇ ಮಾಡೋಣ ಬಿರಿಯಾನಿ ಮತ್ತು ಕಬಾಬ್ ಅಂದ್ಕೊಂಡಿದ್ದೆ. ಇನ್ನು ಅವ್ರು ಇವತ್ತೇ ತೊಗೊಂಬಂದುಬಿಟ್ಟಿದ್ದಾರೆ. ನೋಡೋಣ ನೈಟ್ಗೆ ಏನಾದರೂ ಅದೇ ತರಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆ ಬರ್ತ್ಡೇ ಇದೆಯಲ್ಲ, ಒಂದು ಸರ್ಪ್ರೈಸ್ ಹಂಗಾಗಿ ಅವ್ರಿಗೊಂದು ಗಿಫ್ಟ್ ತರಿಸಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೋ ಆಗಲ್ವ, ಬಟ್ ನಾನಂತೂ ಒಂದು ಗಿಫ್ಟ್ ತರಿಸಿದ್ದೀನಿ. ನೋಡೋಣ ಇಷ್ಟಪಡ್ತಾರೋ ಇಲ್ವೋ ಅದನ್ನು ಅಂತ. ಇನ್ನು ಇವಾಗ ದೀಪ ರೆಡಿ ಮಾಡಬೇಕಲ್ಲ, ಊಟ ಮಾಡ್ಕೊಂಡು ಬೇಗ ಅಲ್ಲಿ ಹೋಗಬೇಕು. ಇನ್ನು ಅಲ್ಲಿ ಹೋಗಿ ನಾನು ಅಲ್ಲಿ ರೆಡಿ ಮಾಡೋಕ್ಕೆ ಹೋದವಾಗ ಸಿಗ್ತೀನಿ. ರಾಯನ್ಗೆ ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ. ನನ್ನ ಗಂಟ್ಲು ಸ್ವಲ್ಪ ಇವಾಗ ಸರಿ ಇಲ್ಲ, ನೆಗಡಿ ಕೆಮ್ಮು. ಸ್ಕೂಲ್ ಕಳಿಸ್ಬೇಕಾಗಿತ್ತು, ಸ್ಕೂಲ್ ಕೂಡ ಕಳಿಸಿಲ್ಲ. ರಾಯನ್ ನಿನ್ಗೊಂದು ಕ್ವಶನ್ ಇವಾಗ. ಮಮ್ಮಿ ಇಷ್ಟನಾ ಪಪ್ಪ ಇಷ್ಟನಾ? ಇವನು ಸುಮ್ಮನೆ ಮಾತಿಗಷ್ಟೇ ನಾನು ಇಷ್ಟ ಅಂತ ಹೇಳ್ತಾರೆ, ಬಟ್ ಅವ್ನಿಗೆ ಯಾವಾಗೂ ಅವ್ರ ಅಪ್ಪನೇ ಜಾಸ್ತಿ ಇಷ್ಟ. ಯಾಕೆ ಇಷ್ಟ ನಿನ್ಕ? ಆಮೇಲೆ ಅದಕ್ಕೆ ಇಷ್ಟ. ಪಪ್ಪ ಯಾಕೆ ಇಷ್ಟ ಇಲ್ಲ? ಪಪ್ಪ ಕೇಳಲ್ಲ, ಪಪ್ಪ ಇಷ್ಟ ಇಲ್ಲ ಅಂತ ಹೇಳ್ದ ರಾಯನ್ ಅಂತ ಹೇಳಲ್ಲ. ಅಲ್ಲೇ ನಿಂತ್ಕೋ, ಸರಿಯಾಗಿ ಕಾಣಿಸಲ್ಲ. ಬಾ ಇಲ್ಲಿ ರಾಯನ್, ಅಲ್ಲಿ ಬೆಳಕು ಬೀಳ್ತೈತಿ, ಇಲ್ಲೇ ಬಾ, ಇಲ್ಲಿ ಕೂಚೋ ಬಾ ಇಲ್ಲಿ ಬರಬೇಕು. ಪಪ್ಪ ಇಷ್ಟ ಇಲ್ಲ ಅಂತ ಹೇಳ್ದ ಅಂತ ಹೇಳಲ್ಲ ಪಪ್ಪಕ್ಕ. ಏನು ಮಾಡ್ಬೇಕು ಪಪ್ಪ ನಿನ್ನ? ಆಮೇಲೆ ಪಪ್ಪ ಬುಜ್ಜದಲ್ಲಿ ಒಂದು ಕೆಲಸನೂ ನನಗೆ ಮಾಡೋಕ್ಕೆ ಬಿಡಲ್ಲ. ಅವ್ನು ಸೈಲೆಂಟಾಗೂ ಕೂರಲ್ಲ, ಅವ್ನು ಹಿಂದ್ಗಡೆನೇ ಇರಬೇಕು. ಇಲ್ಲ ನಮ್ಮ ಅತ್ತೆ ಆಯಿತು, ನಾನಾಯಿತು, ಯಾವಾಗ ನೋಡು 24 hours ಎತ್ಕೋ ಅಡುಗೆ ಮಾಡ್ತಾಯಿದ್ರು. ಎತ್ಕೋ ಅಂತಾನೆ ಏನು ಕೆಲಸ ಮಾಡ್ತಾಯಿದ್ರು. ಇಲ್ಲ ಬಟ್ಟೆ ಏನಾದರೂ ಒಗೆಯಕ್ಕೆ ಹೋದರೆ, ಪಾತ್ರೆ ತೊಳೆಯಕ್ಕೆ ಹೋದ್ರಂತೂ ಬಂದು ನೀರಲ್ಲಿ ಆಡ್ತಾನೆ. ಎಷ್ಟು ಹಿಂಸೆ ಅನಿಸುತ್ತೆ ಅಂದರೆ, ಪೇರೆಂಟ್ಸು ನಿಜವಾಗ್ಲೂ ಮನೆಯಲ್ಲಿ ಮಕ್ಕಳು ಯಾವ್ದಾರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ಕಷ್ಟ ಆಗಿಬಿಟ್ಟಿದೆ. ನನಗೆ ನೆನೆಸ್ಕೊಂಡ್ರೆ ಒಂಥರ ಅನಿಸ್ಬಿಡುತ್ತೆ ಒಂದೊಂದು ಟೈಮು. ಇನ್ನು ಈ ಸರಿ ಅವನ್ನ ಅಟ್ಲೀಸ್ಟ್ ಸ್ಕೂಲ್ಗಾದರೂ ಹಾಕೋಣ ಅಂತ ಹೇಳಿದ್ರೆ, ನಮ್ಮ ಮನೆಯವರು 3 ವರ್ಷದ ಮಗು ಪಾಪ, ಸರಿಯಾಗಿ ಇನ್ನೂ ಮಾತು ಕೂಡ ಬರಲ್ಲ, ಇನ್ನೂ 1 ವರ್ಷ ಮನೇಲಿ ಆಡ್ಕೊಂಡಿರಲಿ ಅಂತೇಳಿ ಆ ಸ್ಕೂಲ್ ಆಸೆನೂ ಪಾಪ ನಮ್ಮ ಯಜಮಾನ್ರು ಇದು ಮಾಡಿಬಿಟ್ರು. ಸರಿ ಬಿಡು ಹೋಗಲಿ ಅಂತೇಳಿ ಸ್ವಲ್ಪ ದಿನ ಇಲ್ಲೇ ಮನೆ ಹತ್ರ ಅಂಗನವಾಡಿ ಇದೆಯಲ್ಲ, ಅದಕ್ಕೆ ಕಳ್ಸೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ.
ಇನ್ನು ನಮ್ಮೂರ ಸ್ಕೂಲಲ್ಲೆಲ್ಲನೂ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಓದಿ ಸ್ಕೂಲ್ ಓಪನ್ ಮಾಡಿದ್ರೆ ಅವರು ಸಂಜೆ ಮನೆಗೆ ಬಿಡೋದು 4 ಗಂಟೆ ಆಗಿಬಿಡುತ್ತೆ. ಅಟ್ಲೀಸ್ಟ್ 1 ಗಂಟೆಗೆ ಬಿಡೋ ಸ್ಕೂಲ್ ಇದ್ದಿದ್ರು ಕೂಡ ಯಾವುದಕ್ಕಾದ್ರೂ ಒಂದು ಕಳಿಸ್ಬಿಡ್ತಾ ಇದ್ರು. 1 ಗಂಟೆಗೆ ಕಳಿಸೋ ಸ್ಕೂಲ್ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಈ ಸರಿ ಸ್ಕೂಲ್ ಬೇಡ ಅಂತ ಹೇಳಿ ಸ್ಕಿಪ್ ಮಾಡಿ ಅಂಗನವಾಡಿಗೆ ಕಳ್ಸೋಣ, ಪರವಾಗಿಲ್ಲ ಅಲ್ಲೂ ಸ್ಕೂಲ್ ತಾನೆ, ಅಲ್ಲೇ ಕಲೀಲಿ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಏನ ಹಾಂ ಏನು ಹೊಡೆದಾಗ್ಬಿಟ್ಟೆ? ಹಾಂ ನೈಸ್ ಎಕ್ಸ್ಪ್ರೆಷನ್. ಚಂದ ಓದ್ತೀಯಲ್ಲ? ಹೋಗಿದ್ರೆ ಹೋಗ್ಬಿಟ್ಟು ಬರೋಗ ಅವ್ರ ಮನೆಗ ಅವನು ಹೋಗಿದ್ದೆ ಅಮ್ಮ ಅಪ್ಪನಿಗೆ. ನಾನಿಲ್ಲಿ ಬರೋಷ್ಟರಲ್ಲಿ ಸುಮಾರು 3/4 ಭಾಗ ದೀಪನ ರೆಡಿ ಮಾಡಿದ್ರು. ಇನ್ನು ನನ್ನ ಮಗನಿಗೆ ಊಟ ಎಲ್ಲ ತಿನ್ನಿಸಿ ನಾನು ಊಟ ತಿನ್ನಿಸಿ ಬರೋಷ್ಟರಲ್ಲಿ ಒಂದೇ ದೀಪ ಅಲ್ವಾ, ಈ ಸರಿ ಸ್ವಲ್ಪ ಬೇಗ ಮಾಡ್ಕೊಂಡಿದ್ದಾರೆ ಎಲ್ಲನೂ. ಅದು ದಪ್ಪ ಆಯ್ತು, ಡೈಮಂಡ್ ಇನ್ನೂ ಜಾಸ್ತಿ ಬರ್ತೈತಲ್ಲ ಇವಾಗ. ಏನಣ್ಣ ಡೈಮಂಡು ಇನ್ನು ಈ ದೀಪ ಅಲಂಕಾರಕ್ಕೆ ಏನು ಹೆಸರು ಗೊತ್ತಾ? ಡೈಮಂಡ್ ಅಂತ. ಇದು ಡೈಮಂಡ್ ಶೇಪಲ್ಲಿ ಬರುತ್ತೆ, ಅದಕ್ಕೋಸ್ಕರ ಡೈಮಂಡ್ ಅಂತ ಕರೀತಾರೆ. ಇನ್ನು ಅದ್ರ ಮೇಲೆ ಇವಾಗ ಸ್ವಲ್ಪ ರೋಸಲ್ಲೂ ಕೂಡ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇನ್ನು ನನ್ನ ಕೆಲಸ ಅಂತೂ ಮುಗ್ದಿದೆ, ದಿಂಡು ಸುತ್ತಿಟ್ಟಿರೋದು. ಈ ದೀಪಕ್ಕಂದರೆ ಸುಮಾರು ಒಂದು 8 ದಿಂಡು ಬೇಕಾಗುತ್ತೆ, ಇಲ್ಲ ಒಂದು 12 ದಿಂಡು ಬೇಕಾಗುತ್ತೆ ಅಷ್ಟೇ. ಇನ್ನು ಈ ಕಾಡು ಮಲ್ಲಿಗೆ ಮತ್ತು ಈ ಬೀಡ್ಸಿಂದ ಅದಕ್ಕೆ ಬೇಕಾಗಿರೋ ಜಾಲರ ಥರ ರೆಡಿ ಮಾಡಿಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದಾದಮೇಲೆ ಅದನ್ನು ಒಂದು ಇದಕ್ಕೆ ಕಟ್ಕೊಂಡು ರೆಡಿ ಮಾಡ್ಕೊತವ್ರೆ. ಇನ್ನು ಈ ದಿಂಡುಗಳು ಸುಮಾರು ಒಂದು 3 ಸುತ್ತು ಬರುತ್ತೆ ಅಷ್ಟೇ. ಅದಕ್ಕೆ ಈ ಹೂವು ಸಾಕಾಗಲ್ಲ ಅನಿಸುತ್ತೆ. ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ಸಾಕಾಗಿದ್ರೆ ಹೂವು ತೊಗೊಂಬಂದಿದ್ದಾರೆ, ಕರೆಕ್ಟಾಗಿ ಸರೋಯ್ತು. ಬಟ್ ಸ್ವಲ್ಪ ಸಾಲದೆ ಬಂತು ಅಷ್ಟೇ ಅದಕ್ಕೆಲ್ಲನೂ. ಇನ್ನು ಐಟಮ್ಸ್ ಎಲ್ಲನೂ ಆಗಾಗೆ ಎತ್ತಿಟ್ಬಿಟ್ಟಿದ್ದಾರೆ ಎಲ್ಲನೂ ಒಂದೇ ಕಡೆ. ಲಾಸ್ಟಿಗೆ ಈ ಥರ ಜಾಲರ ರೆಡಿ ಮಾಡಿಕೊಂಡು ಇನ್ನು ಅದನ್ನು ಒಂದೇ ಸರಿಯಾಗಿ ಈ ಥರ ಕಟ್ಬಿಟ್ಟು ಫಸ್ಟು ಮೇಲೆ ಕಟ್ಬಿಟ್ಟು ಅದಾದಮೇಲೆ ಒಂದಕ್ಕೊಂದಕ್ಕೆ ನೀಟಾಗಿ ಅದನ್ನು ಸುತ್ಕೊಂಡು ಬರಬೇಕು. ನಾನು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಇದಕ್ಕೆ ಮುಂಚೆಲ್ಲ ಟ್ರೈ ಮಾಡಿಲ್ಲ, ಬರೀ ಹೊಲ್ಕೊಡ್ತಾ ಇದ್ರಿ ಅಷ್ಟೇ. ಇನ್ನು ಯಾವಾಗಲೂ ಇದನ್ನು ಅವರೇ ಮಾಡ್ಕೊತಾ ಇದ್ರಲ್ಲ, ನಾವೆಲ್ಲ ಹೋಗ್ತಾ ಇರಲಿಲ್ಲ. ಇವತ್ತು ನಾನು ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಕಲ್ತ್ಕೊಂಡಿದ್ದೀನಿ. ಒಂದು ನಿಮಿಷ ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ಒಂಚೂರು ಸ್ಮೈಲ್ ಮಾಡ್ತೀರ ನೀನು ವಿಡಿಯೋ ಮಾಡಬೇಕು, ಕೆಲಸ ಮಾಡಬೇಕು. ಒಂಚೂರು ಕೂಡ ಕಾಣಿಸ್ಕೊಡ್ದೆ ನಾನು ಅಲ್ಲುಗಳೆಲ್ಲ. ಬರ್ತೈತೆ ಅಷ್ಟೇ, ಹೋಯ್ತು. ನಗು ಬಂದಾಗ್ತದೆ. ಜಾಸ್ತಿ ಆಗೋಗೈತೆ. ಅಷ್ಟೇಟಾಗಿ ಹೇಳಿದ್ರೆ ಅದು ಊರನ್ನು ಇದಾಗಲ್ಲ. ಇದೇನ ಈಸಿಗೆ ಹಾಕ್ಬೋದು, ಅದು ಇನ್ನೊಂದೇ ಬಾಧೆ ಅಲ್ಲ, ರೆಕ್ಕೆಗಳು ಹಾಕೋದು. ರಷ್ಯಾ 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 ಸುಮ್ಮನೆ ರಾಜೇಶನ್ ಫುಲ್ ಕೋಪದಾಗ ಅವನೇ. ಹೌದಲ್ಲ ಶನ, ಮನೆಗೆ ವೆಯ್ಟ್ ಮಾಡ್ಕೊಂಡು ಬಂದಾಗ ಅವನಿಗೆ ನೋಡ ಅಲ್ಲಿ ಮಕ್ಕ ನೋಡಿ ಕಳೆ ಕಾಣಿಸ್ತೈತೆ ಹಂಗೆ ಮಕ್ಕದಾಗ ಅಲ್ಲಿ ಏನಣ್ಣ ಒಂದು ಫೈಟ್ ಮಾಡ್ಕೊಂಡು ಬಂದಿದ್ದೆ ಮನೆಗೆ, ಕಳೆ ಗೊತ್ತಾಗುತ್ತೆ ಮಕ್ಕದಾಗ ಹಂಗೆ.
ಎಷ್ಟೊತ್ತಿಗೂ ಮಾತಾಡ್ಸ್ದೀರಾ ಉಮ್ಮಂತಿದ್ದಿ ಅಂದರೆ ಏನೋ ಜಗಳ ಮಾಡ್ಕೊಂಡು ಬಂದಿರ್ತೀಯ ಮನೆಗೆ. ಓ ನನಗೆ ಗೊತ್ತಾಗೋಯ್ತು, ಊರಿಗೆ ಹೋಗೋಕೆ ಕೇಳಿರ್ತಾಳೆ, ಹೋಗಿ ಕುಡ್ದು ಜಗಳ ಮಾಡ್ಕೊಂಡು ಬಂದಿರ್ತೀಯ. ಅಯ್ಯ ಸಾಕೆತ್ತು, ಎಷ್ಟೊತ್ತು ಅದಕ್ಕೆ ಇದು ಮಾಡ್ತೀಯ ಹೌದಾ? ಜೇಂಟ್ ಮಾಡೋ ಕೆಲಸ ನಮ್ದೆಲ್ಲ. ಆಮೇಲೆ ನಮ್ಮನ್ನ ಮಕ್ಕ ಹೋಗಿ ಕುಡ್ದು ಅವ್ರು ಎಳಿತಾ ಇದ್ರೆ ಬೆಂಡ್ ಆಗ್ತೈತೆ ಹುಡುಗರು. ಪವನ್ದು ನೋಡು, 1 ಔಟು, 2 ಔಟು, 3 ಔಟು, 4 ಔಟು ಪವನ, ಇಲ್ಲೊಂದು ಔಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.